ರಾಜ್ಯದಲ್ಲಿ ಹಿಜಾಬ್ ಅನ್ನ ನಿಷೇಧ ಮಾಡಿರಲಿಲ್ಲ, ಬದಲಾಗಿ ಶಾಲೆಗಳಲ್ಲಿ ಯೂನಿಫಾರ್ಮ್ ಕಡ್ಡಾಯ ಮಾಡಲಾಗಿತ್ತು. ಸಿದ್ದರಾಮಯ್ಯ ಯೂನಿಫಾರ್ಮ್ಗೆ ಹಿಜಾಬ್ ಜೋಡಿಸ್ತಾರಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಿಟಿ ರವಿ. ರಾಜ್ಯದಲ್ಲಿ ಹಿಜಾಬ್ ಅನ್ನ ನಿಷೇಧ ಮಾಡಿರಲಿಲ್ಲ, ಶಾಲೆಗಳಲ್ಲಿ ಮಾತ್ರ ಯೂನಿಫಾರ್ಮ್ ಕಡ್ಡಾಯ ಇರಬೇಕು ಅನ್ನುವಂತಹ ನಿಯಮವನ್ನ ಜಾರಿಗೆ ತಂದದ್ದು ಸಿದ್ದರಾಮಯ್ಯ. ಹಾಗಾದ್ರೆ ಯೂನಿಫಾರ್ಮ್ಗೆ ಹಿಜಾಬ್ ಅನ್ನ ಜೋಡಿಸ್ತಾರಾ, ಯೂನಿಫಾರ್ಮ್ ಕಡ್ಡಾಯ ಅನ್ನೋದನ್ನ ತೆಗೆದು ಹಾಕ್ತಾರಾ, ಅವರವರ ಇಷ್ಟಕ್ಕೆ ಬಂದ ಹಾಗೆ ಸಮವಸ್ತ್ರಗಳನ್ನ ಹಾಕೊಂಡು ಬರಬಹುದು ಅನ್ನೋದಾದ್ರೆ, ವಸ್ತ್ರಗಳನ್ನ ಧರಿಸಬಹುದು ಅನ್ನೋದಾದ್ರೆ ಇದ್ಯಾವ ರೀತಿಯಾದಂತಹ ರೂಲ್ಸ್ ಆಗುತ್ತೆ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಮುಖಂಡ ಸಿಟಿ ರವಿ ಕಿಡಿಕಾರಿದ್ದಾರೆ. ಹಿಜಾಬ್ ನಿಷೇಧ ಮಾಡಿರಲಿಲ್ಲ, ಶಾಲೆಗಳಲ್ಲಿ ಯೂನಿಫಾರ್ಮನ್ನು ಕಡ್ಡಾಯ ಮಾಡಿತ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯೂನಿಫಾರ್ಮಿಗೆ ಹಿಜಾಬ್ ಜೋಡಿಸ್ತಾರೋ ಅಥವಾ ಯೂನಿಫಾರ್ಮನ್ನು ಕಡ್ಡಾಯ ಅನ್ನೋದು ತೆಗಿತಾರೋ? ಈಗಿರೋ ಪ್ರಶ್ನೆ ಇಷ್ಟೇ. ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ನಿಷೇಧ ಆಗಿರಲಿಲ್ಲ, ಕೇವಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ 1964 ಎಜುಕೇಷನ್ ಆ್ಯಕ್ಟ್ ಮತ್ತು ರೂಲ್ಸ್ ಪ್ರಕಾರ ಯೂನಿಫಾರ್ಮ್ ಕಡ್ಡಾಯ. ಯೂನಿಫಾರ್ಮ್ನ ಹೊರತುಪಡಿಸಿ ಇನ್ಯಾವುದೇ ರೀತಿಯ ವಸ್ತ್ರ ಸಂಹಿತೆ ಅಲ್ಲಿಲ್ಲ. ಅಲ್ಲಿ ಕೇವಲ ಯೂನಿಫಾರ್ಮ್ ಮಾತ್ರ ಹಾಕಬೇಕು. ಆಯಾ ಕಾಲೇಜಿನ ಆಡಳಿತ ಮಂಡಳಿ, ಕಾಲೇಜುಗಳು ನಿರ್ಣಯಪಡಿಸುವಂತೆ, ಶಾಲೆಗಳು ನಿರ್ಣಯಪಡಿಸುವಂಥ ಸಮವಸ್ತ್ರ ಸಂಹಿತೆಯನ್ನು ಮಾತ್ರ ಪಾಲಿಸಬೇಕು ಅಂತ ನಿಯಮ ಇತ್ತು. ನಾನು ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಪ್ರಶ್ನೆ ಕೇಳಲಿಕ್ಕೆ ಬಯಸೋದು, ನೀವೇನು ಎಲ್ಲರಿಗೂ ಎಲ್ಲ ಯೂನಿಫಾರ್ಮಿಗೂ ಹಿಜಾಬನ್ನು ಕಡ್ಡಾಯ ಮಾಡಲಿಕ್ಕೆ ಹೊಟ್ಟಿದ್ದೀರೋ ಅಥವಾ ಯೂನಿಫಾರ್ಮೇ ಬೇಡ ಅವರಿಷ್ಟ ಬಂದಂತೆ ಅಂತ ಮಾಡಕ್ಕೆ ಹೊಟ್ಟಿದ್ದೀರೋ? ಅದೊಂದು ಸ್ಪಷ್ಟಪಡಿಸಿ. ರಾಜ್ಯದಲ್ಲಿ ಹಿಜಾಬ್ ಅನ್ನ ನಿಷೇಧ ಮಾಡಿರಲಿಲ್ಲ, ಬದಲಾಗಿ ಯೂನಿಫಾರ್ಮ್ ಸಿಸ್ಟಮ್ ಏನಿದೆ ಅದನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು, ಅವರವರಿಗೆ ತೋಚಿದ ಹಾಗೆ ಬಟ್ಟೆಗಳನ್ನ ಹಾಕೊಂಡು ಶಾಲೆ ಕಾಲೇಜ್ಗಳಿಗೆ ಬರೋದು ಸೂಕ್ತ ಅಲ್ಲ ಅನ್ನೋದು ನಮ್ಮ ನಿಯಮ ಆಗಿತ್ತು. ಆದ್ರೆ ಈಗ ಸಿದ್ದರಾಮಯ್ಯನವರು ಹಿಜಾಬ್ ಅನ್ನೇ ಯೂನಿಫಾರ್ಮ್ ಮಾಡೋದಕ್ಕೆ ಹೊರಟಿದ್ದಾರಾ? ಅದರ ಬಗ್ಗೆ ಒಂದು ಸ್ಪಷ್ಟನೆ ಬೇಕು ಅಂತ ಸಿಟಿ ರವಿ ಅವರು ಹೇಳ್ತಾ ಇದ್ರು.